ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಇದೇನು 10 ಗಂಟೆ ಆದರೂ ಇನ್ನೂ ಯಾವಳು ಒಬ್ಳು ಬಂದಿಲ್ವಲ್ಲ ಹೊಲಕ್ಕೆ. ಅಯ್ಯೋ ಮಾರಾಗಿತ್ತೇರದು ಏನು ಮಾಡ್ತಾರೋ ಏನು ಕತೆನೋ, ಹೊತ್ತು ಮುಂಚೆ ಹೋಗೋಣ ಅಂಬೋದೇ ಇಲ್ಲ. ಅಯ್ಯೋ ಕೂಲರ್ ಅಂತೂ ಬರಲ್ಲ ಸರಿ, ಈ ಹೊಲ್ದಾಳಾದರೂ ಬರ್ಬೇಕು ತಾನೇ ಭಾಗ್ಯಮ್ಮ, ಅವಳೇ ಪತ್ತೆ ಇಲ್ಲ ಹೋಗತ್ತ. ನಾನೊಬ್ಬಳೇ ಮುಂಚೆಗೆ ಬಂದು ಕೂಕೊಂಡಿದ್ದೀನಿ, ಏನು ಮಾಡೋಣ, ಇವ್ರು ಇನ್ನೂ ಬಂದೇ ಇಲ್ವಲ್ಲ. ಇದ್ಯಾತು ತಿಮ್ಮಜ್ಜಿ ಒಬ್ಬಳೇ ನಿಂತ್ಕೊಂಡೇನೋ ಮಾತಾಡ್ಕೊಂತ ಇದೆಯಾ ಒಬ್ಬೊಬ್ಳೇನಾ? ಯಾತದು ಇಲ್ಲ ಬಾರೆ ಲಕ್ಷ್ಮಕ್ಕ. ಅಲ್ಲ ಇವ್ರೇನು ಬದುಕು ಮಾಡೋ ಅಂತಾರೇನು ಇವರು? ಅಲ್ಲ 10 ಗಂಟೆ ಆಗೈತೆ, ಕೂಲೇರು ಹೊಲ್ದಕ್ಕೆ ಬಂದ್ರು ಹೊಲ್ದಾರ್ ಬಂದಿಲ್ವಲ್ಲ ಇನ್ನೂ. ಇವ್ರಿನ್ನ ಎಂಥ ಸೀಮೆರೆ. ನಾನು ಆಲೇ ಹೊತ್ತಾಗೈತೆ, ಎಲ್ಲ ಹೋಗಿರ್ತಾರೆ ಬೈಕೊಂತಾರೆ ಅಂತನ ಊಟ ಮಾಡ್ದಂಗೆ ಓಡ್ ಬಂದೆ ಕಣಜಿ. ಇಲ್ಲಿ ನೋಡಿರು ಒಬ್ರು ಇಲ್ವಲ್ಲ ಜಿ. ಬಾತ್ ನಾನು ಬಂದೆ ಆಲೇ 4 ಗಂಟೆ ಆಗ್ತಾ ಬಂತು, ಯಾರು ಒಬ್ರು ಪತ್ತೆ ಇಲ್ಲ. ನೀನು ಇವಾಗ ಬಂದಮ್ಮ. ನಾನು ಉಂಬ ಕುಂತಿದ್ದೆ, ಓದ್ತಾಯತೆ ಅಂತಂದು ಅರ್ಧ ಬರ್ಧ ತಿಂದು ಓಡ್ ಬಂದೆ. ಇಲ್ಲಿ ನೋಡಿರೆ ಯಾರು ಬಂದಿಲ್ವಲ್ಲ, ಆ ಹೊಲ್ದ ಭಾಗ್ಯಮ್ಮನೂ ಬಂದಿಲ್ವಲ್ಲ. ಇನ್ನೆಷ್ಟು ಅಡ್ಗಿರ್ಬೇಕಾ ಭಾಗ್ಯಮ್ಮಗೆ? ಅಲ್ಲ ಏನು ತೆಗಿತಾರ ತೆಗ್ಯಲ್ವೇ? ನಾವಿಬ್ಬರೇ ಬಂದಿದ್ದೀವಿ, ಏನು ತೆಗ್ಯಲ್ವೇನೋ ಕಣೆ, ಅದಕ್ಕೆ ಯಾರೂ ಬಂದಿಲ್ಲ. ಏನೋ ಕಣಜಿ, ನನಗೂ ನಿನ್ನ ಮುಂದೆ ನೆನ್ನೆ ಹೇಳಿದ್ದೇನೆ, ನನಗೂ ಗೊತ್ತಿಲ್ಲ ಕಣಜಿ. ತೆಗಿತಾಳೆ ಹೇಳು, ತೆಗಿಯಂಗಿಲ್ಲ ಅಂದಿದ್ರೆ ಹೇಳು, ತೆಗಿತಾಳೇನಾ ಹೇಳು. ಕುಜ್ಗೆ ಏನನ್ನ ತಂದಿದ್ಯೇನೋ? ತಂದಿದ್ರತ್ತ ನಾವೇ ತಕ್ಕಂಗೆ ಕುಕೋಬೋದಿತ್ತತ್ತ. ಇಲ್ಲ ಕಣಜ್ಜಿ, ನಾನೇನು ಕುಜ್ಗೆ ಏನು ತರಲಿಲ್ಲ. ಆ ಭಾಗ್ಯಮ್ಮನೆ ತತ್ತಾಳೆ ಅಂತನ ನಾನು ಯಾವ್ದು ತರಲಿಲ್ಲ ಅಮ್ಮ. ಇನ್ನೊಂದು ತಾಯಿ ಎಷ್ಟೊತ್ತಿಗೆ ಬರ್ತಾಳೋ ಬಾ ಅತ್ತ. ಇವಳು ಮಧ್ಯಾಹ್ನ ದೇವಲತ್ತಾಳು. ಏನು ಹೊತ್ತು ಮುಂಚೆ ಹೋಗೋಣ, ಕೂಲರ್ ಬಂದಿರ್ತಾರೆ ಎಂಬುದೇ ಇಲ್ಲ ಇವಳಿಗೆ. ಏನು ಮಾಡ್ತಾವಳೋ ಏನು ಕತೆನೋ ಇನ್ನೂ. ಬಾ ಅತ್ತ, ಆಯಮ್ಮಂದು ಅಡುಗೆ ಆಗೋದೇನಾ? 11 ಗಂಟೆ ಆಗ್ತೈತೆ. ಏನು ಮಾಡೋದೊಂದು ಮಾಡ್ತೈತತ್ತ, ಹುಟ್ಟು ಸದುಗ್ಲದತ್ತ. ಆಗಳೇ ಅಲ್ಲಿ ಬುತ್ತಿ ಹೊತ್ಕೊಂಡ್ ಬರಂಗಿದ್ದಾಳೆ ನೋಡಿ ಅಲ್ಲಿ. ಏನೇ ತಾಯಿ ಭಾಗ್ಯಮ್ಮ 11 ಗಂಟೆಗೆ ಬರ್ತಿದ್ಯಲ್ಲೇ, ನಿಂಗೆ ಜವಾಬ್ದಾರಿ ಐತೇನೆ ಒಂದು ಈಟನಾ? ಏನು ಮಾಡೋಣಜ್ಜಿ, ಅಡುಗೆ ಆಗೋದು ಲೇಟ್ ಆಯ್ತು, ಅದಕ್ಕೆ ಲೇಟ್ ಆತಮ್ಮ. ಏನು ಮಾಡಲಿ ನಾನು? ನೀನು ಎಂಥದ್ದು ಅಡುಗೆ ನಾಳೆ ಕೂಲರ್ಗೆ ಹೇಳಿದ್ದೀನಲ್ಲ, ಕಡೆಗಿಡಕ್ಕೆ ಕಳೆ ತೆಗಿಯೋಕ್ಕೆ ಒಂದಿಟ್ಟು ಹೊತ್ತು ಮುಂಚೆ ಎದ್ದು ಮಾಡೋಣ ಅಂಬೋದೇ ಇಲ್ವೇ? 11 ಗಂಟೆಗೆ ಬರ್ತಿದ್ಯಾ, ಇನ್ನು ಕೂಲರ್ ಇನ್ನು ಎಷ್ಟೊತ್ತಿಗೆ ಬರ್ತಾರೆ ಹೇಳು? ಹೊತ್ತು ಮುಂಚೆನೇ ಎದ್ದೆ, ನನಗೆ ಆ ಕೆಲಸ ಸಾಗಲ್ಲ ಕಣಜ್ಜಿ. ಏನು ಮಾಡಲಿ ಹೇಳು, ಇಷ್ಟೊತ್ತಾತು ಅಡುಗೆ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು. ಬಾ, ಅದೇನು ಬದುಕು ಮಾಡ್ತೀಯೋ ಏನು ಕತೆನೋ ನೀನು. ಅಯ್ಯಪ್ಪ, ಕುಜ್ಗೆ ಹೋಗಿ ತಗೊಂಬ ಹೋಗು. ಅಲ್ಲೇ ಬುತ್ತಿ ತಟ್ಟಿ ತೆಗೆ, ಯಾಕೆ ಎಷ್ಟು ಬಂದಿದ್ಯಾ? ಇನ್ನೂ ಕುತ್ಕೊಂಡು ಮಾತಾಡೋಣ ಅಂತಾನೆ, ಇನ್ನೂ ಒತ್ತಾಗಿಲ್ವೇ ನಿಂಗೆ? ಹೋಗಿ ತಗೊಂಬ ಹೋಗು ಕುಜ್ಗೆನ, ಕಳೆ ತೆಗಿಯ ನನಗೆ. ತತ್ತೀನಿ ರಜೆ ಹೋಗಿ. ಇದ್ಯಾಕೆ ರತ್ನಮ್ಮ ಇಷ್ಟು ಲೇಟಾಗಿ ಬರ್ತಿದ್ಯಾ? ಈಗೇನೆ ಬರೋದು ನೀನು? ಸುಮ್ಮನಿರತ್ತ, ಬರೋಣ ಅಂತ ಹೊಲ್ಟೆ, ಅಷ್ಟೊತ್ತಿಗೆ ಯಾರೋ ನೆಂಟರು ಬಂದರು ಕಣೆ, ಮದ್ವೆಗೆ ಹೇಳೋಕ್ಕೆ ಅಂತಾನೆ. ಇನ್ನು ಹೆಂಗೆ ಬಿಟ್ಟು ಬರೋಣ ಅವ್ರನ್ನ? ಮನೆ ತಕ್ಕ ಬಂದಾರನ, ಅದಕ್ಕೆ ಒಂದಿಟ್ಟು ಕಾಫಿ ಗೀಪಿ ಇಕ್ಕಂಗೆ ಕುಕೊಂಡೆ ಇಷ್ಟೊತ್ತಾತಮ್ಮ. ಈ ಆಷಾಢದಾಗ ಎಂಥದೇ ಮದುವೆ? ಆಷಾಢದಾಗೇನಲ್ಲ ಕಣಜ್ಜಿ ಮದುವೆ, ಶ್ರಾವಣ ಹುಟ್ಟಿ ಫಸ್ಟ್ನೇ ವಾರದಾಗೆ ಮದುವೆ. ಇನ್ನೇನು ಆಷಾಢ ಮುಗಿತಾ ಬಂತಲ್ಲ, ಎಲ್ಲರಿಗೂ ಕೊಡೋದು ಬೇಡವೆ, ಅದಕ್ಕೆ ಬಂದವ್ರೆ ಕೊಡೋಕ್ಕೆ. ಯಾರು ಕಡರೆ? ನಮ್ಮ ಅಮ್ಮಯ್ಯರ ಚಿಕ್ಕಮ್ಮನ ಮೊಮ್ಮಗಳದು ಕಣೆ, ಹತ್ರದ್ದೇನೆ ಹೋಗ್ಬೇಕು ಮದುವೆಗೆ, ಅದಕ್ಕೆ ಹೇಳಕ್ಕೆ ಬಂದಿದ್ರಲ್ಲ. ಇನ್ನು ಹೆಂಗೆ ಬರೋಣ ಹೇಳು, ಮಕ ಮುಗ್ತಿ ತಿರ್ಗಿಸ್ಕೊಂಡು. ಅದಕ್ಕೇನ ಒಂದಿಟ್ಟು ಕಾಪಿ ಗೀಪಿ ಇಕ್ಕಂಗೆ ಕುಕೊಂಡೆ ಲೇಟ್ ಆಯ್ತು. ಸರಿ, ನೀವು ಹಿಂಗೆ ಮಾತಾಡ್ಕೊಂಡು ಕುಕೊಂತೀರಾ ಇಲ್ಲ ಕಳಿಗೆ ಬಗ್ಗುತ್ತೀರಾ? ಹೋಗಿ ಭಾಗ್ಯಮ್ಮ, ಹೋಗಿ ಕುಡ್ಲು ತತ್ತ ಹೋಗು. ಇವ್ರನ್ನ ಹತ್ರ ಏನು ಮಾತಾಡ್ಕೊಂಡು ನಿಂತಿದ್ಯಾ? ಕಡಲೆ ಗಿಡ ಒಳ್ಳೆ ಚೆನ್ನಾಗಿದ್ದಾವೆ ಕಣೆ ಭಾಗ್ಯಮ್ಮ. ಏನು ಒಂದೀಟ್ ಏನು ಅಷ್ಟೊಂದೇನು ಕಳೆ ಕಾಣಿಸಲ್ಲಮ್ಮ. ಹ್ಞೂ ಕಣಜ್ಜಿ, ಚೆನ್ನಾಗಿದ್ದಾವೆ ಕಡಲೆ ಗಿಡ. ಏನನ ಇನ್ನೂ ಕಾಯಿ ಹೆಂಗೆ ಇಕ್ಕುತ್ತೆ ಏನೋ ಗೊತ್ತಿಲ್ಲ, ಇವಾಗ ನೋಡೋಕ್ಕೇನ ಕಡಲೆ ಗಿಡ ಚೆನ್ನಾಗವೆ ಕಣಜ್ಜಿ. ಕಾಯಿ ಇನ್ನೇನು ಚೆನ್ನಾಗೇ ಇಕ್ಕಿರುತ್ತೆ ಹೇಳು, ನೋಡೋಕೆ ಚೆನ್ನಾಗಿದ್ದವು, ಕಡಲೆಕಾಯಿ ಇಕ್ಕಿರಲ್ವೇ ಹೇಳು? ಏನು ಕಳೆ ಏನು ಅಷ್ಟೊಂದು ಕಾಣಿಸಲ್ಲಮ್ಮ. ನಾಳೆ ಒಂದ್ಸತಿ ತೆಗ್ಸಿದ್ದೇನೆ ಯಾವಾಗಾದ್ರೂ? ಇಲ್ಲ ಕಣೆ, ಒಂದ್ಸತಿನ ಅರ್ತೆ ಹೊಡ್ಸಿದ್ದೆ, ಅದಕ್ಕೆ ಕಳೆ ಏನು ಅಷ್ಟೊಂದಿಲ್ಲ. ಇವಾಗ ಇರೋದೊಂದಿದ್ದೀಟ ತೆಗ್ದಾಕನ ಅಂತನ ಮುಯ್ಯಳನ್ನ ಕರ್ಕೊಂಬಂದಿದ್ದು ಅಷ್ಟೇನ. ಏನು ಕಳೆ ಏನು ಅಷ್ಟೊಂದಿಲ್ಲ. ಇನ್ನು ಮೊನ್ನೆನೂ ಅರ್ತೆ ಹೊಡ್ಸಿದ್ದೆ ಆ ಮಾಲಿಂಗಣ್ಣನ ಕರ್ಕೊಂಬಂದು. ಇವಾಗಂತ ಅವ್ರು ಒಬ್ಬರವೇ ಕಣೆ ದನ ಇರೋದು ನಮ್ಮೂರಾಗೆ, ಮಾಲಿಂಗಣ್ಣ ಇರೋವು. ಏನು ಎಷ್ಟು ತಗೊಂಡ್ರೆ ಅರ್ತೆ ಹೊಡ್ಕೊಡೋಕ್ಕೆ? ಬಾರಮ್ಮ ಅತ್ತ, ಈ ಟ್ಯಾಕ್ಟ್ರಿ ಹೊಂಚ್ಬೋದು, ಈ ದನ ಇರೋದನ್ನ ಮಾತಾಡ್ಸೋಕ್ಕಾಗಲ್ಲ. ಏನು 1,000 ರೂಪಾಯಿ ಕೇಳಿದ್ರು ಕಣೆ, 1 ಗಂಟೆ ಅರ್ತೆ ಹೊಡ್ಕೊಡೋಕ್ಕೆ. 1,000 ರೂಪಾಯಿ ಕೊಟ್ಟು ಹೊಡ್ಸಿ ನಮ್ಮ. ಇನ್ನೇನು ಮಾಡಲಿ ಹೇಳು, ನಮ್ಮ ದನಿಲ್ಲ ಕರಿಲ್ಲ, ಇನ್ನೇನು ಮಾಡೋದು? ಅವ್ರನ್ನೇ ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಟು ಹೊಡಿಸ್ಬೇಕಲ್ಲ. ಏನು ಮಾಡೋಕ್ಕಾಗಲ್ಲ, ನಮಗೆ ಕೈಲಾಗಲ್ಲ ಅಂದರೆ ಕೈಯ ಕಾಲ ಹಿಡ್ಕೊಂಡು ಇರೋರ ಹತ್ರ ಮಾಡಿಸ್ಕೋಬೇಕು. ದುಡ್ಡು ಜಾಸ್ತಿ ಆಗುತ್ತೆ ಅಂತ ಬಿಟ್ಟರೆ ಮಾಡಿರೋದೊಂದಿಟ್ಟು ಹಾಳಾಗೋಗುತ್ತೆ. ಎಷ್ಟಾಗುತ್ತೋ ಆದರೂ ಆಗಲಿ ಅಂತ ಹೊಡಿಸ್ಬೇಕಷ್ಟೇ. ಬಾತ, ಆ ಮಾಲಿಂಗಪ್ಪ ಅಂತೂ ಈ ವರ್ಷ ಅದೆಷ್ಟು ದುಡ್ಡನ್ನ ಕಣಜ್ಜಿ. ಬರೀ ಹಿಂಗೆ ಅರ್ತೆ ಹೊಡಿಯೋಕೆ ಹೋಗೋದು, 1 ಗಂಟೆನ 1,000 ರೂಪಾಯಿ ಇಸ್ಕೊಂಬರೋದು. ಅದು ಏನು ಒಂದು ದಿವಸಕ್ಕೆ ಒಂದು 5-6 ಜನ ದೊಡ್ಡಿದ್ರು ದಿನಕ್ಕೆ ಒಂದು 5-6 ಸಾವಿರ ಮಾಡ್ಕೊಂಡು ಹೋಗೋಣ ಮನೆಗೆ. ಬಾತ್, ಏನು ಟ್ಯಾಕ್ಟ್ರಿ ಇರೋದು ದುಡಿಯಲ್ಲ, ಹಂಗೆ ದುಡ್ದಾಕೋನು ಈ ಸತಿ ದಂದಾಗೇನೆ. ಹ್ಞೂ ಕಣೆ, ಯಾರ ಮನೆಗೂ ದನ ಇಲ್ಲ. ನಮ್ಮೂರಾಗೆಲ್ಲ ಹುಡ್ಕಿರೋ ಅವ್ರ ಅಪ್ಪನ ಒಬ್ಬನವೇ ಇರೋದು. ಇನ್ನೇನು ಎಲ್ಲರೂ ಹೋಗಿ ಅವ್ರನ್ನೇ ಬೇಡ್ತಾರಲ್ಲ. ಇನ್ನೇನು ಆಯಪ್ಪಂದು ತಿಕ್ಕ ಮ್ಯಾಕೆ ಹೋಗಿ ಕುಂತೈತೆ, ಹೈ ರೇಟ್ ಮಾಡ್ಕೊಂಡು ಕುಂತವನೆ.
ಅವ್ನು ಹೇಳ್ದಷ್ಟು ಕೊಟ್ಟು ಕೊಡ್ಕೊಂಬಂದು ಹೊಡಿಸ್ಬೇಕಾ ಮಾರ್ತೇನೆ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಏನು ಮಾಡೋಕ್ಕಾಗಲ್ಲ. ಈ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ಕೊಂಡು ಹೋಗ್ಬೇಕಷ್ಟೇ ನಾವು. ಏನು ಅಡುಗೆ ಮಾಡ್ಕೊಂಬಂದಿದ್ಯಾ ಭಾಗ್ಯಕಯ್ಯ? ಏನು ಮಾಡೋಣ, ಒಂದೆರಡು ಬದನೆಕಾಯಿ ಇದ್ವು. ನೆನ್ನೆ ಒಂದಿಡಿ ಸೊಪ್ಪು ಕೊಯ್ಕೊಂಡು ಹೋಗಿದ್ದೆ. ಬದನೆಕಾಯಿನೂ ಸೊಪ್ಪು ಹಾಕಿ ಮಾಸ್ಕೊಂಬಂದಿದ್ದೀನಿ ಕಣೆ. ಮಸ್ತು ಮುದ್ದೆ ಮಾಡ್ಕೊಂಬಂದಿದ್ದೀನಿ, ಮುದ್ದೆ ಅನ್ನನ. ಇನ್ನೇನು ಮಾಡಲಿ ಹೇಳತ್ತ, ಸಾರಿಗೆ ಯಾತದು ಇಲ್ಲ, ಯಾತದಂದ್ರೆ ಯಾತದನು. ನಾವಿನ್ನೇನು ಸಂತೆ ಕಡೆಗೆ ಹೋಗಿಲ್ಲ, ಏನಿಲ್ಲ. ತರಕಾರಿ ಗಿರ್ಕಾರಿ ತರೋಕ್ಕೆ ಯಾತದೈತೆ ಅದನ್ನು ಮಾಡ್ಕೊಂಬಂದೆ ಕಣೆ. ಹೇಳು ಭಾಗ್ಯಮ್ಮ, ಈ ಬರಗಾಲದಾಗ ಸದ್ಯಕ್ಕೆ ತರಕಾರಿ ತಂದು ತಿಂಬಕಾತೆ ನಾವು. ತರಕಾರಿ ರೇಟ್ ಏನು ಮಾತಾಡ್ಸೋಕ್ಕಾಗುತ್ತೇನೆ? 80 ರೂಪಾಯಿ 100 ರೂಪಾಯಿ ಕೆಜಿ ಹಾಕುಂತೈತೆ. ಅದೇ ನಾವೆಲ್ಲಿ ತಂದು ತಿಂಬಕ್ಕಾಗುತ್ತೆ ಹೇಳಿ ಅಷ್ಟೊಂದು ದುಡ್ಡು ಕೊಟ್ಟು? ಕಣಜಿ, ಬಡವ್ರೇನು ತರಕಾರಿ ರೇಟ್ ಮಾತಾಡ್ಸಂಗಿಲ್ಲ. ಅದೇನ ನಾವೇನ ಬೆಳೆದಾಗ ಬರೀ 10 ರೂಪಾಯಿ 20 ರೂಪಾಯಿಗೆ ತಗೊಂಡು ಹೋಗ್ತಾರೆ. ಅದೇ ನಾವು ಬೆಳೆದಿಲ್ದಾಗ ಹೋಗಿ ಅಲ್ಲಿ ತಗೊಂಬರೋಣ ಅಂದರೆ ಅದನ್ನೇ 100 ರೂಪಾಯಿ ಹೇಳ್ತಾರಲ್ಲ ಜಿ ಅವರು. ಅಲ್ಲ, ಬೆಳೆದವ್ರಿಗೆ ಏನು ಸಿಗಲ್ಲ. ಈ ಮಾತಾರಲ್ಲ ದಲ್ಲಾಳಿಗಳು, ಅವ್ರಿಗೆ ಕಣಜಿ ಲಾಭ. ನಾವು ಬೆಳೆದು ಸುಮ್ಮನೆ ನಾವು ಮಣ್ಣು ಒಯ್ಕೊಂಬೋದಷ್ಟೇನೆ, ನಮ್ಗೆ ಯಾತದು ಸಿಗಲ್ಲ. ಕಣೆ, ರೈತರಿಗಂತೂ ಏನೂ ಸಿಗಲ್ಲ. ಎಲ್ಲ ಈ ಮಧ್ಯವರ್ತಿಗಳು ಇರ್ತಾರಲ್ಲ, ಈ ದಲ್ಲಾಳಿಗಳು, ಅವರೇ ತಿಂದ್ಕೊಂತಾರೆ ಹೇಳತ್ತ. ರೈತರಿಗೆ 10 ರೂಪಾಯಿ ಬಂದರೆ ಇವ್ರಿಗೆ ರೈತರಿಗೆ 1 ರೂಪಾಯಿ ಸಿಗುತ್ತೆ. ಮಧ್ಯವರ್ತಿಗಳಿಗೆ 90 ರೂಪಾಯಿ ಲಾಭ ಮಾಡ್ಕೊಂಡು ಹೋಗ್ತಾರೆ. ಬೆಳೆದರೆ ಇನ್ನೇನು ಬೆಳಿಬೇಕು ಹೇಳು? ಮಣ್ಣು ಒಯ್ಕೊಂಡು ಅಷ್ಟ ಏನೂ ಇಲ್ಲ. ರೈತರಾಗಿ ಹುಟ್ಟಿದ್ಮೇಲೆ ಕಷ್ಟನೂ ಸುಖನೂ ಬೆಳಿಬೇಕು. ಬೆಳೆಯೋದೇ ರೈತರು ಧರ್ಮ. ಬೆಳೀತಾರೆ ಅಷ್ಟೇ. ಅವ್ರಿಗೆ ಸಿಗುತ್ತೋ ಬಿಡುತ್ತೋ ಅದನ್ನೇನು ಯೋಚನೆ ಮಾಡಲ್ಲ ಅವರು. ಅವರಿಲ್ಲ ಅಂದರೆ ಯಾವುದೂ ನಡೆಯೋಲ್ಲ. ಅಯ್ಯೋ ಬಾರಜಿ, ರೈತರಿಲ್ಲ ಅಂದರೆ ಏನು ನಡೆಯಲ್ಲ ಅಂತ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾರೆ ಅಷ್ಟೇನ. ಆದರೆ ರೈತರಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ. ಕಣೆ, ಕರೆಕ್ಟಾಗಿ ಹೇಳ್ತೀಯ. ರೈತರುಗಳು ಏನಂದರೆ ಸುಮ್ಮನೆ ಅವರಿಗೆ ಮಾತಿಗಷ್ಟೇ ಬೇಕು. ಮಾತಾಗೆ ಅಂದರೆ ರೈತರು ಹಂಗೆ ಹಿಂಗೆ ಅವರಿಲ್ಲ ಅಂದರೆ ನಮಗೇನು ಆಗೋದೇ ಇಲ್ಲ ಅಂತನ ರಾಜಕಾರಣಿಗಳು ಎಲ್ಲನ ಮಾತಾಡೋಕ್ಕಷ್ಟೇ ರೈತರನ್ನು ಉಪಯೋಗಿಸ್ಕೊತಾರೆ ಹೊರತು ರೈತರಿಗೆ ಉಪಯೋಗ ಆಗೋ ಅಂಥದ್ದು ಏನೂ ಮಾಡಲ್ಲ ಇವರು. ಎಲ್ಲ ಅವ್ರು ಉದ್ಧಾರ ಆಗೋಕ್ಕಷ್ಟೇ ರೈತರನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಕಣಮ್ಮ, ರೈತರಿಗೆ ಯಾತದು ಸಿಗಲ್ಲ. ಎಲ್ಲ ರೈತರ ಹೆಸರು ಹೇಳ್ಕೊಂಡು ನನ್ನ ಮಕ್ಕಳು ಉದ್ಧಾರ ಆಗ್ತಾವ್ರೆ ಬಿಟ್ಟರೆ ರೈತರಿಗೆ ಏನಂದರೆ ಏನೂ ಇಲ್ಲ. ಎಲ್ಲ ಪಾಪ ರೈತರುಗಳು ಸಾಲ ಮಾಡಿ ತೀರ್ಸೋಕ್ಕಾಗ್ದೇನ ಎಲ್ಲ ಮೇನ್ ಹಾಕೊಂಡು ಸಾಯೋದು ಅದು ಇದು ಮಾಡ್ಕೊಂಡು ಸತ್ತೋಗ್ತಾವ್ರೆ. ಈ ನನ್ನ ಮಕ್ಕಳು ರಾಜಕಾರಣಿಗಳು ರೈತರು ಹೆಸರು ಹೇಳ್ಕೊಂಡು ಎಲ್ಲ ಚೆನ್ನಾಗಿ ಅವ್ರ ಮನೆ ಉದ್ಧಾರ ಮಾಡ್ಕೊತಾವ್ರೆ. ಬಾ, ರೈತರುಗಳಿಗೆ ಏನು ಮಾಡಲಿಲ್ಲ ಅಂದ್ರಿತ್ತು ಕಣಜಿ. ಈ ರೈತರುಗಳಿಗೆ ಇರುತ್ತಲ್ಲ ಹೊಲ ಮನೆನ, ಅದನ್ನು ಅವ್ರ ಪಾಡಿಗೆ ಬಿಟ್ಟು ಅವರಿಗೆ ಬಿಟ್ಕೊಟ್ರೆ ಸಾಕಾಗುತ್ತೆ. ಅದನ್ನು ಬಿಡಲ್ವಲ್ಲ ಈ ನನ್ನ ಮಕ್ಕಳು. ಆ ಹೊಲ ಅದು ಇದು ಅಂತ ಹೇಳ್ಬಿಟ್ಟು ಹಂಗೈತೆ ಹಿಂಗೈತೆ ಅಂತ ಅಂದ್ಬಿಟ್ಟು ಅದನ್ನು ಸರ್ಕಾರಕ್ಕೆ ವಶಪಡಿಸ್ಕೊಂತಾರಲ್ಲ. ಏನು ಮಾಡ್ಬೇಕು ಹೇಳು? ರೈತರುಗಳು ಇರೋದೊಂದೊಂದು ಎಕರೆಗಳಲ್ಲಿ ಏನೋ ಅವ್ರ ಜೀವನಕ್ಕೆ ಏನಾಗುತ್ತೋ ಅದನ್ನು ಬೆಳ್ಕೊಂಡಿರ್ತಾರೆ. ಅದನ್ನು ಕಿತ್ಕೊಂಡು ಅವ್ರ ಬಾಯಿಗೆ ಮಣ್ಣಾಗ್ತಾವ್ರಲ್ಲ ಈ ನನ್ನ ಮಕ್ಕಳು. ಏನಂತ ಹೇಳ್ಬೇಕಾಜಿ ಇವ್ರನ್ನ? ಏನು ಮಾಡೋಂಗಿಲ್ಲ ಕಣೆ. ಎಲ್ಲಿ ಎತ್ತ ಕಡೆಗೆ ಹೋದ್ರೂ ಹಾಳಾಗಿ ಹೋಗ್ತಿರೋದೆ ರೈತರುಗಳು. ಎತ್ತನ ತಗೋ, ಇರೋರ್ನ ಯಾರು ಬಡ್ಕೊಂಬಲ್ಲ, ಇಲ್ದರ್ನ ಬಡಿಯಕ್ಕೆ ಬರ್ತಾರೆ ಅಷ್ಟೇ. ಏನು ಮಾತಾಡಲ್ವಲ್ಲ ರೈತರುಗಳು, ಅದಕ್ಕೆ ಅವ್ರನ್ನೇ ಬಡಿತಾರೆ ಬಂದು. ನಾವು ನೀವು ಎಷ್ಟು ಮಾತಾಡಿರೋ ಅಷ್ಟೇ ಕಣ್ರಿ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ನನ್ನ ಮಕ್ಕಳು ಬಂದು ರೈತರನ್ನ ಬಡಿಯೋದೇನ. ಕಣಜ್ಜಿ, ಏನು ಮಾಡೋಕ್ಕಾಗಲ್ಲ. ನಾವು ನನ್ನ ಮಕ್ಕಳು ದಿನಕ್ಕೊಂದೊಂದು ರೂಲ್ಸು ರೆಗ್ಯುಲೇಷನ್ ಅಂತ ತಂದ್ಕೊಂಡು ರೈತರ ಹತ್ರ ಇರೋದನ್ನ ಹೊಲ ಮನೆ ಎಲ್ಲ ಕಿತ್ಕೊಂಡು ಹೋಗ್ತಾವ್ರೆ. ಸುಮ್ಮನೆ ರೈತರು ಅವ್ರನ್ನ ನೋಡ್ಕೊಂಡು ನಿಂತ್ಕೋಬೇಕಷ್ಟೇ. ಏನೂ ಮಾಡೋಕ್ಕಾಗಲ್ಲ ಪಾಪ ಅವರು. ಇವು ಹಾಕಿರ್ ಸಾಕು ಕಣಜಿ, ಬರೀ ರೈತರುದೇನ. ಇದು ಗೌರ್ಮೆಂಟ್ ಲ್ಯಾಂಡು, ಆ ಲ್ಯಾಂಡು ಈ ಲ್ಯಾಂಡು ಅಂತನ ಸರ್ಕಾರ ವಶಪಡಿಸ್ಕೊಂಡು ಆ ರೈತರುಗಳು ಬೆಳೆದಿರೋ ಅಡಿಕೆ ಗಿಡಗಳನ್ನೆಲ್ಲ ನಾವು ಉಳ್ಳಿಸಾಕ್ತಾವ್ರಿ. ಅದನ್ನ ನೋಡಿರೆ ಹೊಟ್ಟೆಲ್ಲ ಹತ್ಕೊಂಡು ಉರಿತೈತೆ ಕಣಜಿ. ಎಷ್ಟಿಷ್ಟು ದೊಡ್ಡ ದೊಡ್ಡ ಅಡಿಕೆ ಮರಗಳನ್ನೆಲ್ಲ ನಾವು ಉಳ್ಳಿಸ್ತಾವ್ರೆ ಕಣಜಿ. ನೋಡೋಕ್ಕಾಗಲ್ಲ ಅವೆಲ್ಲನ. ಕಣೆ, ನಾನು ನಿನ್ನೆ ನೋಡ್ತಾ ಇದ್ದೆ ನ್ಯೂಸಲ್ಲಿ. ನಮ್ಮ ಮನೆಯಪ್ಪ ಇಕ್ಕಿದ್ದ. ಅಯ್ಯಪ್ಪ, ಅದನ್ನ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತೈತೆ ಕಣೆ. ಎಷ್ಟಿಷ್ಟು ದೊಡ್ಡ ಅಡಿಕೆ ಮರಗಳನ್ನೆಲ್ಲ ಉಳ್ಸಾಕೋರಲ್ಲೇ ಅವ್ರಿಗೆ ಏನಮ್ಮ ತಾಯಿ ಏನಂತ ಹೇಳೋದು? ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನೂ ಮಾಡೋಂಗಿಲ್ಲ. ಸರಿ ನಡೀರಿ, ಊಟಕ್ಕೆ ಹೋಗೋಣ. ಮಧ್ಯಾಹ್ನ ಆಯ್ತು, ಎಷ್ಟು ಮಾತಾಡಿದ್ರು ನಾವು ಇನ್ನೇನು ಇಷ್ಟೇನ? ನಾವೇನು ಬದಲು ಮಾಡೋಕ್ಕಾಗಲ್ಲ. ನಡೀರಿ, ಊಟ ಮಾಡ್ಕೊಂಡು ಬಂದು ತೆಗಿಯೋಣ, ಹಂಗೆ ಕಾಫಿ ಕುಡಿದು. ಸರಿ ನಡಿಯಮ್ಮ, ಆಲೇ 2 ಗಂಟೆ ಆಯ್ತು. ಸರಿ ಕಣ್ರಪ್ಪ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.